ಈ ಗಾಡಿ ಯಾವುದು ಅಂತ ಕಂಡುಹಿಡಿಯಿರಿ ನೋಡೋಣ. ಇದು RX 100 ಅಲ್ಲ, 135 ಅಲ್ಲ, 1996 ಇಂದ 1998 ವರೆಗೂ ಅಷ್ಟೇ ನಿಮಗೆ ಬಂದಿರೋದು ಗಾಡಿಗಳು. ಪರ್ಫಾರ್ಮೆನ್ಸ್ ವೈಸ್ ಬಂತು ಅಂದ್ರೆ ಈ ಗಾಡಿ RX 135 ಗಿಂತ ಚೆನ್ನಾಗಿದೆ. ತುಂಬಾ ಸ್ಪೆಷಲ್ ಅಂತ ಏನಕ್ಕೆ ಅನ್ಸುತ್ತೆ ಅಂದ್ರೆ ಇದನ್ನ ಜಾಸ್ತಿ ಟ್ರ್ಯಾಕಿಗೆ ಯೂಸ್ ಮಾಡ್ತಾರೆ. ಇದು RX 100 ನ ಮೈಲೇಜ್ ಬರ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವರ್ಷನ್ ಆಗಿ ಅಪ್ಗ್ರೇಡ್ ಮಾಡಿರೋ ಗಾಡಿ ಇದು. ಗುರು, ನೀವು ಇದೇನ್ ಗಾಡಿ ನೋಡ್ತಿದ್ದೀರಾ, ಇದು RX G ಅಂತ. ಇದು RX 100 ನ ಮೈಲೇಜ್ ಬರ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವರ್ಷನ್ ಆಗಿ ಅಪ್ಗ್ರೇಡ್ ಮಾಡಿರೋ ಗಾಡಿ ಇದು. ಈ ಗಾಡಿ ನಿಮಗೆ 132cc ಬರುತ್ತೆ, 2 ಸ್ಟ್ರೋಕ್ ಇಂಜಿನ್. ಇದರಲ್ಲಿ ಯಾವುದೇ ರೀತಿ ಲಿಕ್ವಿಡ್ ಕೂಲ್ಡ್ ಬರಲ್ಲ, ಏರ್ ಕೂಲ್ಡ್ ಇಂಜಿನ್ ಇದು. ಮೈನ್ ಲಾಂಚ್ ಮಾಡಿದ ರೀಸನ್ ಏನಪ್ಪಾ ಅಂದ್ರೆ RX 100 ಮೈಲೇಜ್ ಬರ್ತಿರಲಿಲ್ಲ, ಆ ಕಾರಣಕ್ಕೋಸ್ಕರ ಇದು ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ಬರಲಿ, ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು 1996 ಇಂದ 1998 ವರೆಗೂ ಲಾಂಚ್ ಆಗಿರೋ ಗಾಡಿ ಇದು. ಜಸ್ಟ್ 2 ವರ್ಷ ಅಷ್ಟೇ ಬಂದಿರೋದು ಇದು. ಇದು RX 100 ಮತ್ತೆ 135 ಮಿಡ್ ವರ್ಷನ್. ಏನಕ್ಕೆ ಇದು RX 100 ಗಿಂತ ಜಾಸ್ತಿ ಮೈಲೇಜ್ ಬರುತ್ತೆ, RX 135 ಗಿಂತ ಕಡಿಮೆ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಅಪ್ಗ್ರೇಡೆಡ್ ವರ್ಷನ್ ಬಿಟ್ಟಿದ್ದೆ RX 135 ಅಂತ. ಓಕೆನಾ? ನೀವೇನಾದ್ರು ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದು ನಿಮಗೆ ಇತ್ತೀಚೆಗೆ ನಿಮಗೆ ನೋಡೋಕೆ ಜಾಸ್ತಿ ಸಿಗಲ್ಲ, ಏನಕ್ಕೆ ಇದು ತುಂಬಾ ಕಡಿಮೆ ಜನ ತಗೊಂಡಿರೋದು. ಇದು ತುಂಬಾ ಸ್ಪೆಷಲ್ ಅಂತ ಏನಕ್ಕೆ ಅನ್ಸುತ್ತೆ ಅಂದ್ರೆ ಇದನ್ನ ಜಾಸ್ತಿ ಟ್ರ್ಯಾಕಿಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ನಮ್ದು ಮೋನೋಗ್ರಾಮ್ ಏನಿದೆ ಇದು 135 ಅಂತಿದೆ, ಆದ್ರೆ ಇದರಲ್ಲಿ ಒರಿಜಿನಲ್ ಬರೋದು RX G ಅಂತ ಬರುತ್ತೆ ಅಷ್ಟೇ. ಇದು ಇದರಲ್ಲಿ ನಿಮಗೆ ಬೋರ್ ನೋಡ್ತೀನಿ ಅಂದ್ರೆ ಬೋರ್ ಅಲ್ಲಿ E3 ಬೋರ್ ಬರುತ್ತೆ. ಇದ್ರದ್ದು ಇಂಜಿನ್ ನಂಬರ್ ಡಿಫ್ರೆಂಟ್ ಬರುತ್ತೆ. ಈ ಕಲರ್ ಪೇಂಟ್ ನೋಡೇ ಹೇಳ್ಬೋದು ನಿಮಗೆ ನಾರ್ಮಲ್ RX 100 ಮತ್ತೆ 135 ತರ ಬರಲ್ಲ ಇದು ಕಲರ್ ಕಾಂಬಿನೇಷನ್. ಈ ಲೋಗೋ ಡಿಸೈನ್ ಏನ್ ಬರುತ್ತೆ ಇದು ಬರೋದೇ RX G ಗೆ. ಆಲ್ಮೋಸ್ಟ್ ನಾನು ನೋಡಿರಂಗೆ RX G ಇಟ್ಟಿರೋರು ಏನಿದೆ ಒರಿಜಿನಾಲಿಟಿನೇ ಇಡ್ತಾರೆ. ಗಾಡಿ ಪಿಕಪ್ ತುಂಬಾ ಚೆನ್ನಾಗಿ ಸಿಗುತ್ತಿದ್ದು. ಈ ಗಾಡಿಲಿ ನಿಮ್ಗೆ ಯಾವುದೇ ರೀತಿ 5 ಸ್ಪೀಡ್ ಅಂತ ಆಪ್ಷನ್ ಬರಲ್ಲ. RX 100 ಮತ್ತೆ G ಇವೆರಡರಲ್ಲೂ ನಿಮಗೆ ಯಾವುದೇ ರೀತಿ 5 ಸ್ಪೀಡ್ ಅನ್ನೋ ಆಪ್ಷನ್ ಬರಲ್ಲ. 5 ಸ್ಪೀಡ್ ಅಂತ ಬರ್ತಿದ್ರೆ ಅದೆಲ್ಲ ನಿಮಗೆ ಕನ್ವರ್ಟೆಡ್ 135 ಕನ್ವರ್ಟೆಡ್ 5 ಸ್ಪೀಡ್ ಅಂತಾನೆ ಬರುತ್ತೆ ಆಲ್ಮೋಸ್ಟ್ ಆಲ್ ನಿಮಗೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಇದು ಗಾಡಿ ಮೈನ್ ಪ್ರೊಡಕ್ಷನ್ ಮಾಡಿರೋ ರೀಸನ್ RX 100 ಮೈಲೇಜ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು ಈ ಗಾಡಿ ಲಾಂಚ್ ಮಾಡಿರೋದು. 4 ಸ್ಪೀಡ್ ಅಂದ್ರೆ ಜಸ್ಟ್ ಏನಿಲ್ಲ, 4 ಸ್ಪೀಡ್ ಅಂದ್ರೆ ಜಸ್ಟ್ 4 ಗೇರ್ ಇರುತ್ತೆ ಅಂತ ಅಷ್ಟೇ ಆಪ್ಷನ್ ಇದ್ರಲ್ಲಿರೋದು. ನೀವು 4 ಸ್ಪೀಡ್ಗೂ 5 ಸ್ಪೀಡ್ಗೂ ಡಿಫ್ರೆನ್ಸ್ ಏನು ಅಂದ್ರೆ ಜಸ್ಟ್ ಗೇರ್ ಅಷ್ಟೇ. 4 ಸ್ಪೀಡ್ ಅಂದ್ರೆ 4 ಗೇರ್ ಬರುತ್ತೆ, 5 ಸ್ಪೀಡ್ ಅಂದ್ರೆ 5 ಗೇರ್ ಬರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಈ ಗಾಡಿಲಿ ಫ್ರಂಟ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ರೇರ್ ಬಂದು ನಿಮಗೆ ಡ್ಯೂಯಲ್ ಸಸ್ಪೆನ್ಷನ್ ಆಪ್ಷನ್ ಬರುತ್ತೆ. ಇದರಲ್ಲಿ ಒರಿಜಿನಲ್ ಸಸ್ಪೆನ್ಷನ್ ಇಲ್ಲ ನಮ್ಮ ಹತ್ರ, ಇದನ್ನ ನಾವು ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. TVS ವಿಕ್ಟರ್ ಸಸ್ಪೆನ್ಷನ್ ಇದು, TVS ವಿಕ್ಟರ್ ಅಲ್ಲಿ ಬರುತ್ತೆ ಇದು ಸಸ್ಪೆನ್ಷನ್. ಇಲ್ಲ ನಿಮಗೆ ಫಿನಿಕ್ಸ್ ಅಂತ ಬರುತ್ತೆ, ಅದು ಫಿನಿಕ್ಸ್ ಸಸ್ಪೆನ್ಷನ್ ಅಂತಾನು ಹೇಳ್ತಾರೆ ಇದಕ್ಕೆ, ಅದನ್ನು ಹಾಕ್ಬೋದು. ಇದು ಪರ್ಫಾರ್ಮೆನ್ಸ್ ಗಿಂತ ಇದು ನಿಮಗೆ ಕಂಫರ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ತಾರೆ. ಒರಿಜಿನಲ್ ಆಗಿ ಈ ಗಾಡಿಗಳಲ್ಲಿ ನಿಮಗೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಆಪ್ಷನ್ ಬರಲ್ಲ. RX 100, RX G, RX 135 ಈ ಗಾಡಿಗಳಲ್ಲಿ ನಿಮ್ಗೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಆಪ್ಷನ್ಸ್ ಯಾವ್ದು ಇಲ್ಲ. ಇದು ಎಲ್ಲ ಗಾಡಿಗಳಲ್ಲೂ ಬರೋದೇ ಡ್ರಮ್ ಬ್ರೇಕ್ ಆಪ್ಷನ್. ಶೋರೂಮ್ ಇಂದ ಬಂದಿದೆ ಅಂದ್ರೆ ಯಾರು ಒಪ್ಕೊಳಕ್ ಹೋಗಬೇಡಿ, ಸುಳ್ಳು ಇರುತ್ತೆ ಅದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈ ಗಾಡಿಗಳಲ್ಲಿ ಆಲ್ಮೋಸ್ಟ್ ಆಲ್ ಸ್ಟಾಕ್ ಬರೋದೇ ಡ್ರಮ್ ಬ್ರೇಕ್. ಡಿಸ್ಕ್ ಬ್ರೇಕ್ ಇದೆ ಅಂದ್ರೆ ಅದು ಆಫ್ಟರ್ ಮಾರ್ಕೆಟ್ ಡಿಸ್ಕ್ ಬ್ರೇಕ್ ಇರುತ್ತೆ. ಪರ್ಫಾರ್ಮೆನ್ಸ್ ವೈಸ್ ಬಂತು ಅಂದ್ರೆ ಈ ಗಾಡಿ RX 135 ಗಿಂತ ಚೆನ್ನಾಗಿದೆ. RX 135 ಇದಕ್ಕಿಂತ ಸ್ವಲ್ಪ ಪಿಕಪ್ ಕಡಿಮೆ ಆಗುತ್ತೆ. ಏನಕ್ಕೆ ಇದು RX 100 ಗಿಂತ ನೆಕ್ಸ್ಟ್ ವರ್ಷನ್ ಆಗಿರೋದ್ರಿಂದ RX 100 ಮೈನ್ ಫೇಮಸ್ ಆಗಿರೋದೇ ಪರ್ಫಾರ್ಮೆನ್ಸ್ ಗೋಸ್ಕರ. ಇದು ನೆಕ್ಸ್ಟ್ ವರ್ಷನ್ ಆಗಿರೋದ್ರಿಂದ ಇದು ಮೈನ್ ಲಾಂಚ್ ಮಾಡಿರೋದೇ ನಿಮಗೆ ಎಫಿಷಿಯನ್ಸಿ ಮತ್ತೆ ಮೈಲೇಜ್ ಗೋಸ್ಕರ. ಅದಕ್ಕೋಸ್ಕರ ಇದು ಸ್ವಲ್ಪ RX 100 ಗಿಂತ ಪರ್ಫಾರ್ಮೆನ್ಸ್ ಚೂರ್ ಕಡಿಮೆ ಆಗ್ಬೋದು. RX 135 ಗಿಂತ ಇದು ಪರ್ಫಾರ್ಮೆನ್ಸ್ ಜಾಸ್ತಿ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇದಕ್ಕಿಂತ ಮೈಲೇಜ್ ಎಫಿಷಿಯನ್ಸಿ ಜಾಸ್ತಿ ಮಾಡೋಕ್ಕೋಸ್ಕರನೇ RX 135 ಲಾಂಚ್ ಮಾಡಿರೋದು. ಈ ಗಾಡಿ ಮೇಂಟೆನೆನ್ಸ್ ಬಂತು ಅಂದ್ರೆ ಇನ್ನೇನ್ ಮಾಮೂಲಿ ನೀವು ರೆಗ್ಯುಲರ್ ಆಗಿ ಕಾರ್ಬೊರೇಟರ್ ಕ್ಲೀನಿಂಗ್, ಚಿಕ್ಕ ಪುಟ್ಟ ಸರ್ವಿಸ್ಗಳು ಇರುತ್ತೆ, ರೆಗ್ಯುಲರ್ ಆಗಿ ಹೋಗೋರ್ಗೆ ಗೊತ್ತಿರುತ್ತೆ. ಈ ಗಾಡಿ ನೀವೇನಾದ್ರು ಹೊಸದಾಗಿ ತಗೊಂತಿದೀನಿ ಅಂದ್ರೆ ಮೈನ್ ಬೋರ್ ಚೆಕ್ ಮಾಡ್ಕೊಳ್ಳಿ, ಕಾರ್ಬೊರೇಟರ್ ಚೆಕ್ ಮಾಡ್ಕೊಳ್ಳಿ, ಚಾರ್ಸಿ ನಂಬರ್ ಚೆಕ್ ಮಾಡ್ಕೊಳ್ಳಿ, ಮಾಮೂಲಿ ಇಂಜಿನ್ ನಂಬರ್ ಅಂತೂ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ RC ಕಾರ್ಡ್ ಅಲ್ಲೂ ಸಹ RX G ಅಂತಾನೆ ಮೆನ್ಷನ್ ಆಗಿರುತ್ತೆ. ನಿಮ್ಗೆ 135 ಅಂದ್ರೆ 135 ಅಂತ ಮೆನ್ಷನ್ ಆಗಿರುತ್ತೆ, 100 ಅಂದ್ರೆ 100 ಅಂತಾನೆ ಮೆನ್ಷನ್ ಆಗಿರುತ್ತೆ. ಒಂದೊಂದು RC ಕಾರ್ಡ್ ಅಲ್ಲಿ ನಿಮಗೆ 5 ಸ್ಪೀಡ್ ಅನ್ನೋದು ಮೆನ್ಷನ್ ಆಗಿರಲ್ಲ. ನೀವು RX 5 ಸ್ಪೀಡ್ ಹೆಂಗ್ ಚೆಕ್ ಮಾಡ್ಕೊಂತೀರ ಅಂದ್ರೆ ಇಂಜಿನ್ ನಂಬರ್, ಚಾರ್ಸಿ ನಂಬರ್ ಅದ್ರ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದೇ ಹೊರತು ನೀವು ಇನ್ನೇನು ಚೆಕ್ ಮಾಡಕ್ಕಾಗಲ್ಲ. RX ಎಷ್ಟು ಹೇಳ್ತಾರೆ RC ಕಾರ್ಡ್ ಅಲ್ಲಿ 5 ಸ್ಪೀಡ್ ಅಂತ ಮೆನ್ಷನ್ ಆಗಿರುತ್ತೆ ಅಂತ. ಒಂದೊಂದು ಗಾಡಿಗಳು ನಾನು ಚೆಕ್ ಮಾಡಿದೀನಿ 5 ಸ್ಪೀಡ್ ಅಂತ ಮೆನ್ಷನ್ ಆಗಿರಲ್ಲ. ಹಂಗಂತ ಅದು RX 5 ಸ್ಪೀಡ್ ಅಲ್ಲ ಅಂತ ಅಲ್ಲ. RX 5 ಸ್ಪೀಡ್ ಅಂದ್ರೆ ನಿಮಗೆ ಇಂಜಿನ್ ನಂಬರ್, ಚಾರ್ಸಿ ನಂಬರ್ ಎರಡು ಕ್ಲೀನ್ ಆಗಿ ಚೆಕ್ ಮಾಡ್ಕೊಳ್ಳಿ, ಮತ್ತೆ ಬೋರ್ ಚೆಕ್ ಮಾಡ್ಕೊಳ್ಳಿ. ಬೋರ್ ನಂಬರ್ ಚೇಂಜ್ ಬರುತ್ತೆ 5 ಸ್ಪೀಡ್ ಅಲ್ಲಿ. ನೀವು ಯಾವ್ದೇ RX ಅಂತೀನಿ ಅಂದ್ರೆ 5 ಸ್ಪೀಡ್ ತಗೊಳ್ಳಿ, RX 100 ತಗೊಳ್ಳಿ, 135 ತಗೊಳ್ಳಿ, G ತಗೊಳ್ಳಿ, ಕಂಪಲ್ಸರಿ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ರೆಗ್ಯುಲರ್ ಆಗಿ ನೀವು ಕಾರ್ಬೊರೇಟರ್ ಕ್ಲೀನ್ ಮಾಡಿಸ್ಕೋಬೇಕು. ಈಗ ಬರ್ತಿರೋ ಫ್ಯೂಲ್ ಸಹ ಹಂಗಿರೋದ್ರಿಂದ ನೀವು ಕಂಪಲ್ಸರಿ ನೀವು ಕಾರ್ಬೊರೇಟರ್ ಕ್ಲೀನ್ ಮಾಡಿಸ್ಕೋಬೇಕಾಗುತ್ತೆ. ನಿಮ್ ಗಾಡಿ ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ ಮತ್ತೆ ಎಫಿಷಿಯನ್ಸಿ ಪ್ರಾಬ್ಲಮ್, ಸ್ಟಾರ್ಟಿಂಗ್ ಪಿಕಪ್ ಪ್ರಾಬ್ಲಮ್ ಬರ್ತಿದೆ ಅಂದ್ರೆ ನೀವು ಒಂದ್ಸಲಿ ಪ್ಲಗ್ ಚೆಕ್ ಮಾಡ್ಕೊಳ್ಳಿ. ಪ್ಲಗ್ ಒಂದ್ಸಲಿ ಫುಲ್ ಬ್ಲಾಕ್ ಆಗಿದ್ರು ಆ ತರ ಪ್ರಾಬ್ಲಮ್ಸ್ ಗಳಾಗುತ್ತೆ. ನಾವು ಇವತ್ತು ಗಾಡಿ ರಿವ್ಯೂ ಮಾಡ್ತಿರೋದು ಪಂಕಜ್ ಬೈ ಅವ್ರದ್ದು. ಪಂಕಜ್ ಬೈ ಅವರು ಅವ್ರ ಗಾಡಿಗೆ ತುಂಬಾ ಸ್ಪೆಷಲ್ ಆಗಿ ಒಂದು ನೇಮ್ ಇಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಈ ಗಾಡಿಗೆ ಅವರು ದೇವದತ್ತ ಅಂತ ಇಟ್ಟಿದ್ದಾರೆ. ಈ ದೇವದತ್ತ ಅಂದ್ರೆ ಏನಪ್ಪಾ ಅಂದ್ರೆ ಶ್ರೀಕೃಷ್ಣ ಕಲ್ಕಿ ಅವತಾರ ತಗೊಂಡ್ ಬಂದಾಗ ಕಲ್ಕಿ ಓಡಿಸುವ ಕುದುರೆ ಹೆಸರೇ ದೇವದತ್ತ ಅಂತ. ಅದಕ್ಕೆ ಇವರು ಆ ಕಾನ್ಸೆಪ್ಟ್ ಅಲ್ಲಿ ದೇವದತ್ತ ಅಂತ ಇಟ್ಟಿದ್ದಾರೆ. ಆಲ್ ರೈಟ್,
ಮುಂದಕ್ಕೆ ಹೋಗೋಣ. ಈ ಗಾಡಿ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಎಲ್ಲರ ಹತ್ರನೂ ನೋಡೋಕ್ ಸಿಗಲ್ಲ. ಈ ಗಾಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಲೆಕ್ಟರ್ಸ್ ಹತ್ರ ಇದೆ ಇವಾಗ. ಈ ಗಾಡಿ ಎಲ್ಲ ಆಲ್ಮೋಸ್ಟ್ ಕಲೆಕ್ಟ್ ಮಾಡಿ ಡ್ರ್ಯಾಗ್ ಯೂಸ್ ಮಾಡ್ತಿದ್ದಾರೆ. ಮನೆ ಹತ್ರ ಒಂದು ಕಲೆಕ್ಷನ್ ತರ ಇಟ್ಕೊಂಡಿದ್ದಾರೆ. ಈ ಗಾಡಿಗಳೆಲ್ಲ ಏನಕ್ಕಂದ್ರೆ ಕಲೆಕ್ಷನ್ ಏನಕ್ಕೆ ಇಟ್ಕೊಂತಾರೆ ಅಂದ್ರೆ ಈ ಗಾಡಿಗಳು ತುಂಬಾ ರೇರ್. ನಿಮ್ಗೆ 135 ಸಿಗುತ್ತೆ, 100 ಸಿಗುತ್ತೆ. RXG ಅಂದ್ರೆ ಎಷ್ಟು ನನಗೆ ಗೊತ್ತೇ ಇಲ್ಲ. ಈ ಗಾಡಿಗಳ ಬಗ್ಗೆ ತುಂಬಾ ಕಡಿಮೆ ಜನಕ್ಕೆ ನಾಲೆಡ್ಜ್ ಇದೆ ಮತ್ತೆ ತುಂಬಾ ಜನಕ್ಕೆ ಗೊತ್ತೂ ಇಲ್ಲ. ಏನಕ್ಕಂದ್ರೆ ಜಸ್ಟ್ ಇದು 1996 ಇಂದ 1998 ವರೆಗೂ ಅಷ್ಟೇ ನಿಮಗೆ ಬಂದಿರೋದು ಗಾಡಿಗಳು. 2 ಇಯರ್ಸ್ ಅಲ್ಲಿ ಎಷ್ಟು ಜನ ತಗೊಂಡಿದ್ರೆ ಅಷ್ಟೇ ಗಾಡಿಗಳು ಸಿಗೋದು ನಿಮಗೆ. ಈ ಗಾಡಿಗೆ ತುಂಬಾ ವ್ಯಾಲ್ಯೂನು ಜಾಸ್ತಿ ಇದೆ. ನೀವು RX 135 ಗಿಂತ ಈ ಗಾಡಿಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಸಿಗುತ್ತೆ ನಿಮಗೆ. RX 100 ಗಿಂತ ಮೈಲೇಜ್ ಜಾಸ್ತಿ ಸಿಗುತ್ತೆ. ನೀವು ಮೈಲೇಜು ಬೇಕು, ಪರ್ಫಾರ್ಮೆನ್ಸ್ ಬೇಕಂದ್ರೆ RXG ತಗೊಳ್ಳಿ. RXG ವ್ಯಾಲ್ಯೂನು ಇದೆ, ಡಿಮ್ಯಾಂಡು ಇದೆ, ಎಲ್ಲರ ಹತ್ರನೂ ಸಿಗಲ್ಲ. ಈ ಗಾಡಿಲಿ ನಿಮಗೆ RX 100 ನಿಮಗೆ ರೀಡ್ ವಾಲ್ ಸಿಗೋದು. ಈ ರೀಡ್ ವಾಲ್ ಏನ್ ನೋಡ್ತಿದ್ದೀರಾ, ಇದು RX 100 ಬರುತ್ತೆ. RX 100 ಗೂ ಸೇಮ್ ಬರುತ್ತೆ. ಇದು 135 ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ಏನಿದೆ RX 135 ಅಲ್ಲಿ ನಿಮಗೆ ಸ್ಪ್ರಿಂಗ್ ತರ ಬರುತ್ತೆ. ಇದ್ರಲ್ಲಿ ಹತ್ರ ಆಪ್ಷನ್ ಬರಲ್ಲ, ಇದ್ರ ಪೈಪ್ ಆಪ್ಷನ್ ಬರುತ್ತೆ. ಕಾರ್ಬೊರೇಟರ್ ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಟು RX 100 ಬರುತ್ತೆ. 135 ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಇದೇನಿದೆ ನಿಮಗೆ ಟ್ಯಾಂಕ್, ಈ ಕಲರ್ ಕಾಂಬಿನೇಷನ್ ಬರೋದೇ ನಿಮಗೆ RXG ಗೆ. ಈ ಕಾಂಬಿನೇಷನ್ ಇತ್ತೀಚೆಗೆ ತುಂಬಾ ಜನ ಲೈಕ್ ಮಾಡ್ತಿದ್ದಾರೆ, 5 ಸ್ಪೀಡ್ ಗೆ ಹಾಕ್ತಿದ್ದಾರೆ. ಆದ್ರೆ ಇದು ಫಸ್ಟ್ ಬಂದಿರೋದೇ ನಿಮಗೆ RXG ಬಂದಿದೆ ಜಾಸ್ತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ ಯಾವ ಗಾಡಿ ಮೇಲೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.